ಅರ್ಜುನನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಯಾಕೆಂದ್ರೆ ನಾನು ಅವನ್ನ ಅಂಬಾರಿ ಒಂದೇ ಅಲ್ಲ, ಕ್ಯಾಪ್ಚರ್ 2013-14ರಲ್ಲಿ 22 ಆನೆ ಕ್ಯಾಪ್ಚರ್ ಕೂಡ ಕಂಪ್ಲೀಟ್ ಇದ್ದ. ಅರ್ಜುನ ಆನೆನ ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಆನೆ ತುಂಬಾ ಅದ್ದೂರಿಯಾಗಿದೆ, ಇದನ್ನ ಯಾಕೆ ನಾವು ಅಂಬಾರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ನನಗೂ ಗೊತ್ತಿರಲಿಲ್ಲ. ಅರ್ಜುನ ಆವಾಗಲೂ ಸ್ವಲ್ಪ ಮೂಗೋಪಿ ಆಗಿದೆ. ಆವಾಗ ಬರ್ತಿದ್ದಂತ ಕಾಳ ಮತ್ತೆ ಕೂಸಾನು ಮಾವತ ಏನ್ ನೋಡ್ಕೊಳ್ತಾ ಇದ್ರು, ಆವಾಗ ತುಂಬಾ ಹೊರಟಿದ್ದಾವ. ಇದ್ದ ನಂತರ ಅಂಬಾರಿಯನ್ನು ಒತ್ತಿ ಬಂದ ನಂತರ ಅದರ ಬಿಹೇವಿಯರ್ ಅಲ್ಲಿ ತುಂಬಾ ಬದಲಾವಣೆ ಆಗುತ್ತೆ, ತುಂಬಾ ಬದಲಾವಣೆ. ಯಾಕೆಂದ್ರೆ ಮೊದಲಿದ್ದ ಅರ್ಜುನನೇ ಬೇರೆ, ಅಂಬಾರಿ ಒತ್ತು ಬಂದ ನಂತರದ ಅರ್ಜುನನೇ ಬೇರೆ. ಆಗ್ಬಿಟ್ಟಿದೆ, ಘಟನೆ ಆಗ್ಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಸೊ ಮುಂದೆ ಅದೇ ತರದ ಅರ್ಜುನ ಹುಟ್ಟಿ ಬಾ ಅಂತ ಹೇಳೋದು ನಮ್ಗೆ ಈಸಿ, ಆದ್ರೆ ಅರ್ಜುನ ಮತ್ತೆ ನಮ್ಗೆ ಸಿಗಲ್ಲ. ಆಕ್ಚುಲಿ 2017ರಲ್ಲಿ ಅರ್ಜುನ ಏನ್ ಫ್ಲೆಕ್ಸ್ ಹಾಕಿದ್ರೆ ಆ ಫ್ಲೆಕ್ಸ್ ನನಗಿರ್ಬೇಕಿತ್ತು. ಸ್ಟಾಪ್ ಒಂದು ಯಾಕೆ ಸರ್ ಇಷ್ಟೊಂದು ಯಾವ್ದೋ ಫೋನ್ ಬಂತು, ನೀವು ಇಷ್ಟೊಂದು ಡೌನ್ ಆಗ್ಬಿಟ್ರಿ ಅಂದ್ರು. ಹೇಳ್ಕೊಳ್ಳಿಕ್ ಆಗೋದಿಲ್ಲ ಕೆಲವೆಲ್ಲ. ಯಾಕಂದ್ರೆ ಅದ್ರ ಜೊತೆನಲ್ಲಿ 20 ವರ್ಷಗಳಿಗೂ ಕಾಲ ಹೆಚ್ಚು ಸೇವೆಯನ್ನು ನಾವು ಟ್ರೀಟ್ಮೆಂಟ್ ಇರ್ಬೋದು, ಆನೆ ಮಾವುತರ ಜೊತೆ ಆನೆ ಮೇಲೆ ಕೂತು ಕಾರ್ಯಾಚರಣೆಗಳಲ್ಲಿ ಇರ್ಬೋದು ಮಾಡಿದ್ದೀವಿ. ಸೊ ಮಸ್ತ್ ಬಂದಾಗ ಮಾತ್ರ ಆನೆಗಳು ಅದರ ಶೌರ್ಯ ಎಷ್ಟಿರ್ತದೆ ಅಂತ ಅಂದ್ರೆ 20 ವರ್ಷದ ಮಸ್ತಲ್ಲಿರ್ತಕ್ಕಂಥ ಆನೆ 50 ವರ್ಷದ ಆನೆಗಳನ್ನ ಎತ್ತಿ ಎಸೆಯಬಲ್ಲಷ್ಟು ಶಕ್ತಿ ಇರ್ತದೆ. ಅದು ಕಾಡಿನಿಂದ ಯಾವಾಗ ಈ ದೊಡ್ಡ ಮಾಸ್ತಿಗೆ ಬಂತು, ಅವರು ಮನೆ ಹತ್ರ ಕರ್ಕೊಂಡು ಹೋಗಿ ಅದಕ್ಕೆ ಮುದ್ದೆ ಕೊಡೋದು, ಅವ್ರು ತಿಂತಕ್ಕಂಥ ಊಟನೇ, ಅವ್ರು ಏನೋ ಕ್ಯಾಂಪಿಂದ ಬಂದು ಊಟ ಮಾಡ್ತಾ ಇದ್ರೆ ಖಾಲಿ ಕೊನೆ ತುತ್ನಾರು ಅದ್ರ ಬಾಯಿಗೆ ಹಾಕಿ ತಿನ್ಸಿ ಕಳಿಸ್ಬೇಕು. ಅವನ್ನ ನೋಡಿದ್ರೆ ಅರ್ಜುನ ಅಂದ್ರೆ ಸಾಕು ನಮ್ಗೆ. ಆ ಗತ್ತು, ಆ ಗಾಂಭೀರ್ಯ, ಅವನ ಹೆಜ್ಜೆ ಇಡ್ತಕ್ಕಂಥ ಇದು, ಅವನ ಬೆನ್ನು, ಇದನ್ನ ನೋಡಿದ್ರೆ ಅವನ ಮುಖ ಭಾವ ಎಲ್ಲ ನೋಡಿದ್ರೆ ಅಂಬಾರಿಗೆ ಮಾಡದಂತ ಆನೆ. ಅರ್ಜುನ ಅಭಿಮನ್ಯು ಎರಡು ಕ್ಯಾಪ್ಚರ್ ಆಪರೇಷನ್ ಅಂದ್ರೆ ನಾನು ಪ್ರಿಫರ್ ಮಾಡೋದೇ ಅಭಿಮನ್ಯು ಅರ್ಜುನ. 2000ನೇ ಇಸ್ವಿನಲ್ಲಿ ನಾನು ಅರಣ್ಯ ಇಲಾಖೆಗೆ ಆಕಸ್ಮಿಕವಾಗಿ ನಾನು ಬಂದೆ. ಯಾಕೆಂದ್ರೆ ಅದಕ್ಕೂ ಮೊದಲೇ ಮೈಸೂರು ಸಿಟಿ ಕಾರ್ಪೊರೇಷನ್ ಇದ್ದೆ. ಇಲಾಖೆಗೆ ಸೇರಿ ಆಗ್ತಾನೆ 5 ವರ್ಷಗಳಾಗಿತ್ತು. ಮೊದಲಿಗೆ ನಾನು ಬಂದಾಗಲೂ ಕೂಡ ಒಂದು 6 ತಿಂಗಳು ನನಗೆ ನಾನು ಯಾಕೆ ಈ ಇಲಾಖೆಗೆ ಬಂದೆ ಅಂತಲೇ ಅಂದ್ಕೊಂಡೆ. ಯಾಕೆಂದ್ರೆ ನನ್ನ ಇಲಾಖೆಯಲ್ಲಿ ಇರ್ತಕ್ಕಂಥ ಜಾನುವಾರುಗಳ ಟ್ರೀಟ್ಮೆಂಟ್ ಬಿಟ್ರೆ, ಸೊ ಇಲ್ಲಿ ವೈಲ್ಡ್ ಲೈಫ್ಗೆ ಹೇಗೆ ಕೆಲಸ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ನಮ್ಗೆ ಅಧ್ಯಯನದಲ್ಲೂ ಕೂಡ BVSc ನಾವು ವ್ಯಾಸಂಗ ಮಾಡಬೇಕಾದ್ರೂ ಕೂಡ ವನ್ಯಜೀವಿಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಯಾವ ರೀತಿ ಟ್ರೀಟ್ ಮಾಡಬೇಕು, ಯಾವ ರೀತಿ ನೀವು ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲೂ ನಮಗೆ ಪಟ್ಟಿ ಇರಲಿಲ್ಲ. ಸೊ ಹಾಗಾಗಿ ಒಂದು 6 ತಿಂಗಳು ಮೊದಲಿಗೆ ಶ್ರಮ ಆಯಿತು. ನಂತರ ನಾನು ಅದರಲ್ಲಿ ಇನ್ವಾಲ್ವ್ ಆದಮೇಲೆ ಸೊ ಅಲ್ಲಿಂದ ಬಿಟ್ಟು ಬರಲಿಕ್ಕೆ ನನಗೆ ಮನಸ್ಸಾಗಲಿಲ್ಲ. ಸೊ ಹಾಗಾಗಿ ಸತತವಾಗಿ 2000ನೇ ಇಸ್ವಿಗೆ ನಾನು ಅರಣ್ಯ ಇಲಾಖೆಗೆ ಎಂಟರ್ ಆದರೂ ಕೂಡ 2020 ಡಿಸೆಂಬರ್ ಕೊನೆಯವರೆಗೂ 2021ಕ್ಕೆ ನಾನು ಈಚೆಗೆ ಬಂದೆ. ಸೊ ನೋಡಿ, 20 ವರ್ಷಗಳ ಸತತ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನಾನು ಆ ಸೇವೆ ಸಲ್ಲಿಸಲಿಕ್ಕೂ ಕೂಡ ಅರಣ್ಯ ಇಲಾಖೆಯಲ್ಲಿ ನಮಗೆ ಉನ್ನತಾಧಿಕಾರಿಗಳು ಯಾರಿದ್ರು ನಮಗೆ ಇವತ್ತಿಗೂ ನಾನು ನೆನ್ಕೊತೀನಿ. ಶ್ರೀನಿವಾಸನ್ ಸಾಹೇಬ್ ಇರ್ಬೋದು, ಶ್ರೀಕಂಠಯ್ಯ ಸಾಹೇಬ್ ಇರ್ಬೋದು, ಬಾಲಚಂದ್ರ ಸಾಹೇಬ್ ಇರ್ಬೋದು, ಇನ್ನೂ ಅನೇಕ ಹಿರಿಯ ಅಧಿಕಾರಿಗಳೆಲ್ಲ ನಾನು ಟ್ರಾನ್ಸ್ಫರ್ ಆದರೂ ಕೂಡ ಅವರೇ ಇಲ್ಲ ನಮಗೆ ನಾಗರಾಜ್ ಡಾಕ್ಟರ್ನ ವಾಪಸ್ ಕಳಿಸಿ, ಅವ್ರನ್ನೇ ಕಳಿಸಿ. ಸೊ ಈ ಥರ ನನಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡೋದ್ರಿಂದ ನಾನು ಸತತವಾಗಿ 20 ವರ್ಷಗಳಿಗೂ ಹೆಚ್ಚು ಕಾಲ ನಾನು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಆ 20 ವರ್ಷಗಳಲ್ಲಿ ಆಲ್ಮೋಸ್ಟ್ ಒಂದು 80ರಿಂದ 85 ಎಲಿಫೆಂಟ್ ಕ್ಯಾಪ್ಚರ್ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ತಮಗೆ ಗೊತ್ತಿದೆ 2013-14ರಲ್ಲಿ 22 ಆನೆ ಏಷ್ಯಾ ಖಂಡದಲ್ಲಿ ಅತ್ಯಂತ ಹೆಚ್ಚು ಆನೆನ ಹಿಡಿದದ್ದು 2014ರಲ್ಲಿ. 8ರಿಂದ ಸ್ಟಾರ್ಟ್ ಆಗುತ್ತೆ. 14ರಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಿಡಿದ್ವಿ. 22 ಆನೆಗಳು ಕ್ಯಾಪ್ಚರ್ ಮಾಡಿದ್ವಿ. ಒಂದೇ ಒಂದು ಸಿಂಗಲ್ ಡೆತ್ ಇಲ್ಲದೆ ವಿತಿನ್ 5 months ಅಲ್ಲಿ ಆ ಕಾರ್ಯಕ್ರಮವನ್ನ ನಮ್ಮ ಚೆಟ್ಟಿಯಪ್ಪ ಹಿರಿಯ ಪಶುವೈದ್ಯಾಧಿಕಾರಿಗಳು ಸೊ ನಮ್ಮ ಜೊತೆ ನಿಂತು ನಮಗೆಲ್ಲ ಸಪೋರ್ಟ್ ಮಾಡಿ, ಸೊ ನಾವೆಲ್ಲರೂ ಜೊತೆಗೂಡಿ ಆಗ ಒಂದು ಟೀಮ್ ಇದೆ. ಅರ್ಜುನ ಆನೆ 22 ಆನೆ ಕ್ಯಾಪ್ಚರ್ ಪೂರ್ತಿ ಭಾಗವಹಿಸಿತ್ತು.
ಅರ್ಜುನ ಆನೆ ಅಂದ್ರೆ ಅರ್ಜುನ ನನಗೆ ಸಾಹೇಬ್ ಹೇಳಿದ್ರು, ಈಗ ನಮ್ಮ ಡಾಕ್ಟರ್ಗಳು ಎಲ್ಲೋದ್ರು ಅರ್ಜುನ ಅಭಿಮಾನಿ. ಹೌದು, ಅವೆರಡು ಆನೆನಲ್ಲಿ ಅಭಿಮನ್ಯುನಾರು ಒಬ್ಬ ಇರ್ಲೇಬೇಕು. ಇಲ್ಲಾಂದ್ರೆ ನಾವು ಕ್ಯಾಪ್ಚರ್ಲಿ ಆಲ್ಮೋಸ್ಟ್ ಹಿಂದೆ ಹಾಕ್ಬಿಡ್ತೀವಿ. ಯಾಕೆಂದ್ರೆ ನಮ್ಗೆ ಆ ಆನೆ ಇದೆ ಅಂದ್ರೆ ಒಂದು ಧೈರ್ಯ, ಅದಿದೆ ಅಂದ್ರೆ ನಮ್ಗೆ ನಮ್ಮ ಜೀವದ ಜೊತೆಗೆ ನಮ್ಮ ಜೊತೆ ಯಾರ್ಯಾರು ಬರ್ತಾರ ಸಿಬ್ಬಂದಿಗಳು, ಗನ್ಮ್ಯಾನ್ ಇರ್ಬೋದು, ಕವಾಡಿಗಳಿರ್ಬೋದು, ಮಾವುತಗಳಿರ್ಬೋದು, ನಮ್ಗೊಂದು ಧೈರ್ಯ, ನಮ್ಮ ಜೀವ ಸೇಫ್ಟಿ, ನಮ್ಮ ಆನೆ ನಮ್ಮನ್ನ ಕಾಪಾಡ್ತದೆ. ಸೊ ಅನ್ನೋ ಒಂದು ಧೈರ್ಯದ ಮೇಲೆ ನಾವು ಮುನ್ನುಗ್ತೀವಿ. ಸೊ ಆ ತರ ನಮ್ಗೆ ಅದು ಅರ್ಜುನ ಅಭಿಮನ್ಯು ಎರಡು ಕ್ಯಾಪ್ಚರ್ ಆಪರೇಷನ್ ಅಂದ್ರೆ ನಾನು ಪ್ರಿಫರ್ ಮಾಡೋದೇ ಅಭಿಮನ್ಯು ಅರ್ಜುನ. ದಸರಾ ತಮಗೆ ಗೊತ್ತಿದೆ, ಕಳೆದ 21 ದಸರಾಗಳಲ್ಲಿ ನಾನು ಭಾಗವಹಿಸಿದ್ದೆ. ಸೊ ಮೊದಲ 13 ವರ್ಷಗಳ ಕಾಲ ಅಂಬಾರಿಯನ್ನು ಹೊತ್ತಂತ ಬಲರಾಮ, ಅಂಬಾರಿ 2012ರಲ್ಲಿ ಅವನ ನಡಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಏಜ್ ಆದ್ರಿಂದ ವಯಸ್ಸಿಗೆ ತಕ್ಕಂತೆ ಅವನು ಸ್ವಲ್ಪ ಸ್ಲೋ ಆಗ್ತಾನೆ. ಸೊ ಆ ಸಮಯದಲ್ಲಿ ಬೇರೆ ಆಲ್ಟರ್ನೇಟಿವ್ ಯಾವುದನ್ನ ಆಯ್ಕೆ ಮಾಡಬೇಕು ಅಂತ ಬಂದಾಗ ನಮ್ಮ ಡಾಕ್ಟರ್ ಚೆಟ್ಟಿಯಪ್ಪನವರು ಮತ್ತೆ ನಾನು ಮತ್ತೆ ನಮ್ಮ ಆವಾಗ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿದ್ದಂಥ ನಮ್ಮ ಇಲ್ಲಿ ಮೈಸೂರು ಅರಣ್ಯ ಸಂರಕ್ಷಣಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ಟೀಮ್ ಮಾಡಿ ಯಾವ ಆನೆಯನ್ನು ಆಯ್ಕೆ ಮಾಡಬೇಕು ಅಂದಾಗ, ಸೊ ಎಷ್ಟು ನಿಮಿಷ ಎಷ್ಟು ಗಂಟೆಯಲ್ಲಿ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪನ ತಲುಪುತ್ತೆ, ಸೊ ಅವುಗಳ ವೇಗವನ್ನು ಚೆಕ್ ಮಾಡೋಣ ಅಂತ ಅಂದಾಗ ಅರ್ಜುನ 2 ಗಂಟೆ 10 ನಿಮಿಷಕ್ಕೆ ಅವನು ಅಂಬಾರಿ ಅಂದ್ರೆ ಮರದ ಅಂಬಾರಿ ಅದ್ರ ಜೊತೆ ಮರಳು ಮೂಟೆಯನ್ನು ಹಾಕಿ ನಾವು ಕಳಿಸಿದಾಗ ಸೊ 2 ಗಂಟೆ 10 ನಿಮಿಷಕ್ಕೆ ರೀಚ್ ಆದ. ನಂತರ ನಮ್ಮ ಅಭಿಮನ್ಯುನು ಕೂಡ ಅಷ್ಟೇ 2 ಗಂಟೆ 15 ನಿಮಿಷಕ್ಕೆ ಅವನು ರೀಚ್ ಆದ. ಬಲರಾಮ 3 ಗಂಟೆ 10 ನಿಮಿಷ ತಗೊಂಡು ಆ ವರ್ಷ. ಸೊ ಆದ್ರಿಂದ ನಾವು ತಮ್ಗೆ ಗೊತ್ತೇ ಇದೆ, ಅಂಬಾರಿ ಕಟ್ಟೋದು ನಾವು 4 ಗಂಟೆ ನಂತರ ನಾವು ತಲುಪೋದು 7:30 ಆಗ್ಬಿಡ್ತದೆ ಅಂತ ಹೇಳಿ, ಸೊ ಏಜು ಜೊತೆಗೆ ಅವನಿಗೆ ಸ್ವಲ್ಪ ಆರೋಗ್ಯದಲ್ಲಿ ಕುಶವಾಗಿದ್ದಾನೆ ಅಂತ ಹೇಳಿ ನಾವು ಬಲರಾಮನ ಕೈ ಬಿಟ್ಟು ಆ ವರ್ಷ ಅರ್ಜುನ ಮಾಡಿದ್ವಿ. ಅರ್ಜುನನ ಆಯ್ಕೆ ಮಾಡಿದಾಗಲೂ ಕೂಡ ಆವಾಗ ದೊಡ್ಡ ಮಾಸ್ತಿ ಅಂತ ಇದ್ರು, ಯಾರು ನಮ್ಮ ಈಗಿರ್ತಕ್ಕಂಥ ಮಹೇಶ್ ಸಣ್ಣಪ್ಪ ಅಥವಾ ಮಹೇಶ್ ಅಂತ ಏನು ಕರಿತೀವಿ, ಅವ್ರ ತಂದೆ ಅವರು. ಮೊದಲಿಗೆ ಮಹೇಶ್ ಅಥವಾ ಸಣ್ಣಪ್ಪ ಕೂಡ ನಮ್ಮ ನಮ್ಮ ಅರಮನೆಯಲ್ಲಿರ್ತಕ್ಕಂಥ ಆನೆಗಳು, ಅರಮನೆ ಒಡೆತನದಲ್ಲಿರ್ತಕ್ಕಂಥ ಆನೆಗಳನ್ನ ನೋಡ್ಕೊಳ್ತಾ ಇದ್ರು. ಮೊದಲಿಗೆ 2000 ಇಸ್ವಿಲಿ ನಾನು ಬಂದಾಗ ಮೊದಲಿಗೆ ಒಂದು 2 ವರ್ಷ ಅರ್ಜುನ ಆನೆ ಬಂದಿರಲಿಲ್ಲ. ಸೊ ಯಾಕೆ ಏನು ಅಂತ ಯಾಕೆಂದ್ರೆ ನಾನು ಅರಣ್ಯ ಇಲಾಖೆಗೆ ಬಂದ್ಮೇಲೆ ನನ್ನ ಜೂರಿಡಿಕ್ಷನ್ ಇದ್ದು ಅವಾಗ ಪಾರ್ಟ್ ಆಫ್ ನಾಗರಹೊಳೆ ಅಂದ್ರೆ ಬಳ್ಳೆ ಮತ್ತೆ ಸುಂಕದ ಕಟ್ಟೆ ಕ್ಯಾಂಪು ಆನೆಗಳಿತ್ತು ಅವಾಗ 2 ಕಡೆ. ಸೊ ನಂತರ ಬಂಡೀಪುರ, ಆಮೇಲೆ ಚಾಮರಾಜನಗರ ಕೇಗುಡಿ, ಇವಿಷ್ಟು ಆನೆ ಕ್ಯಾಂಪ್ಗಳನ್ನ ನಾನೊಬ್ಬ ನೋಡ್ತಾ ಇದ್ದೆ. ಸೊ ಉಳಿದಂಥದ್ನ ಇನ್ನೊಬ್ಬ ಡಾಕ್ಟ್ರು ನೋಡ್ತಾ ಇದ್ದೆ. ಸೊ ಆ ದಿಕ್ಕಿನಲ್ಲಿ ನಾವು ಆ ಆನೆ ಕ್ಯಾಂಪ್ಗೆ ನಾವು ರೆಗ್ಯುಲರ್ ಆಗಿ 8 ದಿವಸಕ್ಕೆ 15 ದಿವಸಕ್ಕೆ ಹೋದಾಗ ಅರ್ಜುನ ಆನೆನ ಫಸ್ಟ್ ಟೈಮ್ ನೋಡಿದಾಗ ಇಷ್ಟು ಆನೆ ತುಂಬಾ ಅದ್ದೂರಿಯಾಗಿದೆ, ಇದನ್ನ ಯಾಕೆ ನಾವು ಅಂಬಾರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ದಸರಾಕ್ಕೆ ಬಂದಾಗ ಆನೆ ಕರ್ಸ್ಕೊಳ್ಳಿಲ್ಲ. ಆವಾಗ ಕಾರಣವನ್ನು ನಮ್ಮ ಆನೆ ಮಾತನ್ನ ಕೇಳಿದೆ, ಯಾಕೆ ಏನಾಯ್ತು, ಯಾಕೆ ಇಂಥ ಆನೆನ ನಾವು ಕರ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅವರು ಸರ್ ಇಲ್ಲ ಸರ್, ಇಂತೆ ಏನೋ ಒಂದು ಇನ್ಸಿಡೆನ್ಸ್ ಆಗಿ ಅದ್ರ ಮೇಲೆ ಆಪಾದನೆ ಇದೆ, ಅದರಿಂದಾಗಿ ಅದನ್ನ ಕರೆಸ್ತಾ ಇಲ್ಲ, ಸ್ವಲ್ಪ ಅದು ಒರಟು ಬಿಹೇವಿಯರು, ಒರಟುತನ ಇದೆ ಅಂತೆಲ್ಲ ಹೇಳೋದು. ಸೊ ಆಮೇಲೆ ಆ ಟೈಮ್ನಲ್ಲಿ ನಮಗೆ ಅಣ್ಣಯ್ಯ ಅಂತ DCF ಇದೆ ಕ್ಯಾಂಪ್ಗೆ, ಅವರು ಆಕಸ್ಮಿಕವಾಗಿ ಬರ್ತಾರೆ. ನಾವು ವಿಸಿಟ್ ಹೋಗ್ತಾ ಇದ್ದಾಗ ಇದಕ್ಕಿದ್ದಾಗೆ ನಾನಿದ್ದಾಗಲೇ ಅಲ್ಲಿಗೆ ಬಂದರು. ಸೊ ಅವ್ರ ಮುಂದೆನೆ ನಾನು ಸರ್ ನೋಡಿ ಸರ್ ಈ ಆನೆ ಎಷ್ಟು ಚೆನ್ನಾಗಿದೆ, ಸೊ ಏನೋ ಒಂದು ಇನ್ಸಿಡೆನ್ಸ್ ನಡೆದಿದೆ ಅಂದ್ಬಿಟ್ಟು ಇದನ್ನ ಅವಾಯ್ಡ್ ಮಾಡಿದ್ದಾರೆ. ಇದು ಅಂಬಾರಿಗೆ ಮುಂದೆ ಯಾವತ್ತಿದ್ರು ಒಂದು ಒಳ್ಳೆ ಆನೆ ಆಗಿ ಬರುತ್ತೆ ಸರ್, ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಸೊ ಅಂತೇಳಿ ಅವ್ರಿಗೆ ನಾನು ಕಮೆಂಟ್ ತಂದೆ. ಅವರು ದಸರಾ ಟೈಮ್ನ ನಾನು ಜ್ಞಾಪಕ ಮಾಡಿ, ಡಾಕ್ಟ್ರೆ ಇದಕ್ಕೇನಾದ್ರು ಒಂದು ಕಾಯಕಲ್ಪ ಮಾಡೋಣ ಅಂತ. ನಂತರದ ದಿನಗಳಲ್ಲಿ ನಾನು ದಸರಾ ಹತ್ರಕ್ಕೆ ಬಂದಾಗ ಅವ್ರಿಗೆ ಇದನ್ನು ತಂದೆ. ಆಕ್ಚುಲಿ ಆ ವರ್ಷ PCCF ಇಂದ ಕೂಡ ಆನೆಯನ್ನು ಸೇರಿಸಿರ್ಲಿಲ್ಲ ಲಿಸ್ಟಲ್ಲಿ, 12 ಆನೆ ಆಗಿತ್ತು.
ಅಣ್ಣಯ್ಯ ಸಾಹೇಬರು ಒಂದು ಆನೆಯನ್ನು ಬಿಟ್ಟು ಈ ಅರ್ಜುನ ಆನೆ ಜೊತೆ ಕಳಿಸ್ಕೊಟ್ರು. ನೋಡಿ ಅವತ್ತು ಮಾಡಿದಂತ ಒಂದು ಸಣ್ಣ ಬದಲಾವಣೆ ನಂತರದ ವರ್ಷಗಳಲ್ಲಿ ಸತತವಾಗಿ ಬಂತು. ಆವಾಗ ಮೊದಲಿಗೆ ಇದ್ದದ್ದು ಕೂಸ ಅಂತೇಳಿ ಮಾವುತ, ದೊಡ್ಡ ಮಾಸ್ತಿಗಿಂತ ಮೊದಲು ಕೂಸ, ಮತ್ತೆ ಕಾಳ ಅಂತ ಒಬ್ಬ ಕವಾಡಿ. ಅವಾಗೆಲ್ಲ ಕಾಲ್ನಡಿಗೆನಲ್ಲಿ ಆನೆಯನ್ನ ಕರ್ಕೊಂಡ್ಬರ್ತಾ ಇದ್ವಿ ಒಂದ್ 2-3 ವರ್ಷ. ಸೊ ದಸರಾ ಇಲ್ಲಿ ಗಜಪಯಣ ಅಲ್ಲಿ ನಮ್ಮಲ್ಲಿ ಆನೆನ ಯಾವಾಗ ಅರಮನೆಯಲ್ಲಿ ವೆಲ್ಕಮ್ ಮಾಡ್ಕೊಳ್ತೀವಿ, ಆ ವೆಲ್ಕಮ್ ಮಾಡೋದು ಆ ಕ್ಯಾಂಪ್ ಇಂದ ಡಿಸ್ಟೆನ್ಸ್ ನೋಡಿ 3 ದಿವಸ 4 ದಿವಸ ಮೊದಲೇ ಆನೆಗಳು ಓಡ್ತಾ ಇರ್ತವೆ ಆಯಾ ಕ್ಯಾಂಪ್ಗಳಿಂದ. ಸೊ ಈಗ ಬಳ್ಳಿಯಿಂದ ಆನೆ ಓಡಬೇಕು ಅಂದ್ರೆ ಮಿನಿಮಮ್ 3 ದಿವಸ ಇಲ್ಲಿ ಇವತ್ತು ಫಿಕ್ಸ್ ಇದೆ ಇದ್ರೆ 1ನೇ ತಾರೀಕು ಅದು 30ಕ್ಕೆ ಅಲ್ಲಿಂದ ಹೊರಡಬೇಕಿತ್ತು. ಹೊರಡ್ಬೇಕಾದ್ರೆ ಒಂದಷ್ಟು ಅವ್ರ ಭತ್ತ, ಒಂದಷ್ಟು ಹುಲ್ಲು ಅದರ ಬೆನ್ನಿನ ಮೇಲೆ ಕಟ್ಕೊಂಡು ಅವರು ನಡ್ಸ್ಕೊಂಡು ಬಂದು ಅಲ್ಲಲ್ಲೇ ಕ್ಯಾಂಪ್ ಮಾಡೋರು. ಮೊದಲಿಗೆ ಈಗ ಬಳ್ಳಿಯಿಂದ ಬರ್ತಾರೆ ಅಂತಂದ್ರೆ ಅವ್ರು ಹ್ಯಾಂಡ್ ಪೋಸ್ಟಲ್ಲಿ ಒಂದ್ಸಾರಿ, ಅಂಪಾಪುರ ಒಂದ್ಸಾರಿ, ಜೈಪುರ, ನಂತರ ಅವರು ಮೈಸೂರಿಗೆ ಬರ್ತಾ ಇದ್ರು. ಸೊ ಆ ಥರ ಒಂದು 2-3 ವರ್ಷ ಆಯಿತು. ನಂತರದಲ್ಲಿ ಆವಾಗ ಎಚ್ ವಿಶ್ವನಾಥ್ ಅವರು ಅರಣ್ಯ ಮಂತ್ರಿ ಆದರು. ಅವರು ಒಂದು DC ಅವ್ರ ಜೊತೆ ಮಾತುಕತೆ ಆಡಿ ಇದನ್ನ ಗಜಪಯಣ ಅನ್ನೋ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ಅಂತೇಳಿ ಅಲ್ಲಿಂದ ಗಜಪಯಣ, ಕಾಡಿನಿಂದ ನಾಡಿಗೆ ಗಜಪಯಣ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಗ ನಾವು ಆನೆಗಳನ್ನ ಲಾರಿಗಳ ಮೂಲಕ ತರಲಿಕ್ಕೆ. ಸೊ ಆವಾಗ ನಡ್ಕೊಂಡು ಬಂದಂತ ಇನ್ಸಿಡೆನ್ಸ್ ಅಲ್ಲೂ ಕೂಡ ಅರ್ಜುನ ಆವಾಗಲೂ ಸ್ವಲ್ಪ ಮುಂಗೋಪಿ ಆಗಿದೆ. ಆವಾಗ ಬರ್ತಿದ್ದಂತ ಕಾಳ ಮತ್ತೆ ಕೂಸ ಮಾವುತ ಏನ್ ನೋಡ್ಕೊಳ್ತಾ ಇದ್ರು ಆವಾಗ ತುಂಬಾ ಹೊರಟಿದ್ದ. ಯಾಕೆಂದ್ರೆ ನಾವ್ ಇಲ್ಲಿ ಕರ್ಕೊಂಡು ಬಂದಾಗಲೂ ಕೂಡ ಎಷ್ಟೋ ಸಾರಿ ನಮ್ಮ ಅಕ್ರಮ್ ಕೂಡ ಎಸ್ಕೇಪ್ ಆಗಿದ್ದಾನೆ 2 ಸಾರಿ, ಕಾಲಿಂದ ಜಾಡ್ಸಿ ಹೇಗೆ ಬಂದಿತ್ತು. ಇವನ್ ನನಗೂ ಕೂಡ ಅದು ಇದು ಮಾಡಿದೆ. ಬಟ್ ಆದ್ರೆ ಅವನ್ನ ನೋಡಿದ್ರೆ ಅರ್ಜುನ ಅಂದ್ರೆ ಸಾಕು ನಮ್ಗೆ. ಆ ಗತ್ತು, ಆ ಗಾಂಭೀರ್ಯ, ಅವನ ಹೆಜ್ಜೆ ಇಡ್ತಕ್ಕಂಥ ಇದು, ಅವನ ಬೆನ್ನು, ಇದನ್ನ ನೋಡಿದ್ರೆ ಅವನ ಮುಖ ಭಾವ ಎಲ್ಲ ನೋಡಿದ್ರೆ ಅಂಬಾರಿಗೆ ಮಾಡದಂತ ಆನೆ ಅನ್ನೋದು ನನ್ನ ದೃಢ ನಂಬಿಕೆ. ಸೊ ಆ ದಿಕ್ಕಿನಲ್ಲಿ 2012ರಲ್ಲಿ ದೊಡ್ಡ ಮಾಸ್ತಿ ಆಗಲೂ ಹಿಂದೇಟ್ ಆಗ್ತಾ ಸರ್, ಯಾಕೋ ನನಗೆ ಸ್ವಲ್ಪ ಅಳುಕು ಅಂತ. ನೋಡಪ್ಪ ನೀನು ಹೆದರಬೇಡ, ನಿನ್ನಿಂದ ನಾವಿದ್ದೀವಿ, ಏನೇ ಹೆಚ್ಚು ಕಡಿಮೆ ಆದ್ರೂ ನಾನು ಹೊಣೆಯನ್ನ ಹೊರ್ತೀನಿ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡ, ನಾವಿದ್ದೀವಿ, ಆನೆ ಜೊತೆಲಿ ಇರ್ತೀವಿ, ನೀನ್ ಧೈರ್ಯವಾಗಿರು. ನೀನ್ ಧೈರ್ಯ ಕೆಟ್ಟರೆ ಕಷ್ಟ ಆಗ್ತದೆ, ನೀನ್ ಎಸ್ ಅಂದ್ರೆ ನಾವು ಮುಂದುವರಿತೀವಿ ಅಂತೇಳಿ ಅವನಿಗೆ ಕುಣಿಸಿ ಮಾತುಕತೆಯನ್ನು ಆಡಿಸಿ ಧೈರ್ಯ ತುಂಬಿ ಆ ವರ್ಷ, ಮೊದಲನೇ ವರ್ಷ 2012ರಲ್ಲಿ ಅಂಬಾರಿಗೆ ಕಟ್ಟಿದ್ವಿ. ಅವನಿಗೂ ಕಸಿಬಿಸಿ. ಯಾಕೆಂದ್ರೆ ಇಲ್ಲೂ ಒಂದು ವಿಷಯ ಮಾತ್ರ ನಿಮ್ಗೆ ಮಾಧ್ಯಮದವ್ರನ್ನೇ ನಾನು ಕೇಳ್ಕೊಂಡಿದ್ದೀನಿ ಎಷ್ಟೋ ಸರಿ, ಸಾರ್ ಮಸ್ತಲ್ಲಿದೆ ಅಂತ ಹೇಳೋರು, ದಯಮಾಡಿ ಎಲ್ಲೂ ಇದು ಮಾಡಬೇಡಪ್ಪ, ಏನೂ ಆಗಲ್ಲ, ನಾವು ತಗೊಂಡು ಹೋಗ್ತೀವಿ, ನಿಮ್ಗೆ ಯಾಕೆ. ಸತತವಾಗಿ ಒರೆಸಿದ್ದೀವಿ. ಅವನು 1 ವರ್ಷ ಕಂಪ್ಲೀಟ್ 12 ತಿಂಗಳು ಮಸ್ತಲ್ಲಿದ್ದ ಅವನು, ಕಂಪ್ಲೀಟ್ 12 ತಿಂಗಳು. ಬಟ್ ಆದ್ರೆ ದೊಡ್ಡ ಮಾಸ್ತಿ ಮಾತನ್ನ ಮಾತ್ರ ಯಾವುದನ್ನು ಮೀರ್ತಿರ್ಲಿಲ್ಲ. ಯಾಕೆಂದ್ರೆ ಅಷ್ಟು ಅದು ಮಗು ತರ ಸಾಕಿದ್ದ. ಅದು ಕಾಡಿನಿಂದ ಯಾವಾಗ ಈ ದೊಡ್ಡ ಮಾಸ್ತಿಗೆ ಬಂತು, ಅವರು ಮನೆ ಹತ್ರ ಕರ್ಕೊಂಡು ಹೋಗಿ ಅದಕ್ಕೆ ಮುದ್ದೆ ಕೊಡೋದು, ಅವ್ರು ತಿಂತಕ್ಕಂಥ ಊಟನೇ, ಅವ್ರು ಏನೋ ಕ್ಯಾಂಪಿಂದ ಅದು ಬಂತು, ಊಟ ಮಾಡ್ತಾ ಇದ್ರೆ ಖಾಲಿ ಕೊನೆ ತುತ್ನಾರು ಅದ್ರ ಬಾಯಿಗೆ ಹಾಕಿ ತಿನ್ಸಿ ಕಳಿಸ್ಬೇಕು. ಸೊ ಅದು ಏನಾಯ್ತು, ಇವ್ರು ಯಾವಾಗ ಅದನ್ನ ತುಂಬಾ ಪ್ರೀತಿಯಿಂದ, ತುಂಬಾ ಪ್ರೀತಿಯಿಂದ ತಾಯಿ, ಮಕ್ಕಳು, ಅವರ ದೊಡ್ಡ ಮಾಸ್ತಿ ಮಿಸ್ಸಸ್ಸು ಎಲ್ಲರೂ ಅದನ್ನ ಪ್ರೀತಿ ಜಾಸ್ತಿ ತೋರ್ತರು. ಅದು ತುಂಬಾ ಡೊಸೈಲ್ ಆಗ್ತಾ ಹೋಗ್ತದೆ. 2012ಕ್ಕೆ ಅಂಬಾರಿ ಕಟ್ಟುವಾಗಲೂ ಸ್ವಲ್ಪ ಹೊರಡ್ತನ ಇದ್ರೂ ಕೂಡ ಅಂಬಾರಿ ಬಿದ್ದ ನಂತರ, ಅಂಬಾರಿಯನ್ನು ಒತ್ತಿ ಬಂದ ನಂತರ ಅದರ ಬಿಹೇವಿಯರ್ ಅಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ತುಂಬಾ ಬದಲಾವಣೆ. ಯಾಕೆಂದ್ರೆ ಮೊದಲಿದ್ದ ಅರ್ಜುನನೇ ಬೇರೆ, ಅಂಬಾರಿ ಒತ್ತು ಬಂದ ನಂತರದ ಅರ್ಜುನನೇ ಬೇರೆ, ತುಂಬಾ ಬದಲಾವಣೆ ಕಾಣ್ತು. ಸೊ ಅದಾದ ನಂತರ ಒಂದು 3-4 ದಸರಾ ದೊಡ್ಡ ಮಾಸ್ತಿಯವರು ಮಾವುತರಾಗಿ ಸೊ ನಡೆಸ್ಕೊಟ್ರು. ನಂತರ ಅವ್ರಿಗೆ ನಿವೃತ್ತಿ ಆದರು. ಮತ್ತೆ ಮಗ 1 ವರ್ಷ ಅಂಬಾರಿಲಿ ಕೂತರು. ಆಮೇಲೆ ವಿನು ಅಂತೇಳಿ ಸೊ ಹೊಸದಾಗಿ ಬಂದು, ವಿನು ಹತ್ರನು ಚೆನ್ನಾಗಿ ಹೊಂದ್ಕೊಂಡಿತ್ತು ಅದು. ಸೊ ಅರ್ಜುನನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಯಾಕೆಂದ್ರೆ ನಾನು ಅವನ್ನ ಅಂಬಾರಿ ಒಂದೇ ಅಲ್ಲ, ಕ್ಯಾಪ್ಚರ್ 2013-14ರಲ್ಲಿ 22 ಆನೆ ಕ್ಯಾಪ್ಚರ್ ಕೂಡ ಕಂಪ್ಲೀಟ್ ಇದ್ದ.
ಆವಾಗ ಕ್ರಾಲ್ ಕಟ್ತಾರೆ. ನಾವು ಆನೆಗಳನ್ನ ಕಾಡಾನೆ ಹಿಡಿದು ಅದನ್ನ ಪಳಗಿಸ್ಲಿಕ್ಕೆ ಒಂದು ಆನೆ ಕೂಡಾಕ್ಲಿಕ್ಕೆ ಒಂದು ಮರದಿಂದ ಮಾಡಿರ್ತಕ್ಕಂಥ ದೊಡ್ಡಿ, ಅದನ್ನ ಕ್ರಾಲ್ ಅಂತ ಕರಿತೀವಿ. ಆ ದೊಡ್ಡಿಯನ್ನ ನಿರ್ಮಿಸ್ಬೇಕಾದ್ರೆ ಮರದ ಕೋಲ್ಗಳನ್ನ ಜೋಡಿಸೋದಿದೆಯಲ್ಲ, ಅದು ನಮ್ಮ ಇಲಾಖೆನಲ್ಲಿ ಅರ್ಜುನ, ಅಭಿಮನ್ಯು, ಆಮೇಲೆ ಹರ್ಷ ಅಂತಿತ್ತು, ಹರ್ಷನೂ ತೀರೋಯ್ತು ಈಗ, ಗಜೇಂದ್ರ, ಇವು 4 ಆನೆ ತುಂಬಾ ಎಕ್ಸ್ಪರ್ಟ್ ಆನೆಗಳು. ನಾವು ಮೊದಲಿಗೆ ಬಂದಾಗ ಬರ್ತಾ ಅಂತ ಇನ್ನೊಂದು ದೊಡ್ಡ ಆನೆ ಇತ್ತು, ಅದು ಹೈಯೆಸ್ಟ್ ದೊಡ್ಡ ಆನೆ, ಎಲ್ಲ ಅರ್ಜುನಿಗಿಂತ ಹೈಟ್, 10 ಅಡಿಗಿಂತ ಜಾಸ್ತಿ ಬರ್ತಿತ್ತು ಬರ್ತಾ. ಸೊ ಅಂತಂತ ಆನೆಗಳು ಈಗ ನಮ್ಮ ಗಜೇಂದ್ರ ಕೂಡ ನೋಡಿ ಅದು ಎಂತ ಸಾಧು ಆನೆ ಅಂದ್ರೆ ಅದು ಮಕ್ಕಳು. ಯಾಕೆಂದ್ರೆ ನಾನು ಕಣ್ಣಾರ ನೋಡಿದ್ದೆ, ನಾಗರಹೊಳೆಯಲ್ಲಿ ಇತ್ತು 2000 ನಾನು ಬಂದಾಗ. ಒಂದು ಮಗು, ನಾನು ಕ್ಯಾಂಪ್ ಹೋದೆ, ಆ ಕ್ಯಾಂಪಲ್ಲಿ ಗಂಡ ಹೆಂಡತಿ ಮಕ್ಕಳು ಬಂದಿತ್ತು, ಒಂದು ಸಣ್ಣ ಮಗು ಓಡೋಗ್ಬಿಡ್ತು ಆನೆ ಕಂಡು ಅದ್ರ ಹತ್ರ, ಒಂದು ಚೂರು ಏನು ಮಾಡಲಿಲ್ಲ ಆನೆ. ಗಜೇಂದ್ರ ಅಷ್ಟು ಸಾಫ್ಟ್ ಆನೆ. ಮದದಲ್ಲಿದ್ದಾಗ ಮಾವುತನ್ನ ಹೊಡೆದು ನಂತರ ನಮ್ಮ ಹರ್ಷ ಆನೆ, ಎಂತ ಒಳ್ಳೆ ಆನೆ ಅಂದ್ರೆ ಅದು ಹರ್ಷ ಆನೆ, ಕ್ಯಾಪ್ಚರ್ ಅಲ್ಲಿ 7 ಮಾಡಿಸ್ತಂತ ಆನೆ, ಅದನ್ನು ಕೂಡ ಸಾಯಿಸ್ತು. ಶ್ರೀರಾಮ ಆನೆ ಸಾರಿ. ಸೊ ಹೀಗೆ ಮಸ್ತ್ ಬಂದಾಗ ಮಾತ್ರ ಆನೆಗಳು ಅದರ ಶೌರ್ಯ ಎಷ್ಟಿರ್ತದೆ ಅಂತ ಅಂದ್ರೆ, 20 ವರ್ಷದ ಮಸ್ತಲ್ಲಿರ್ತಕ್ಕಂಥ ಆನೆ 50 ವರ್ಷದ ಆನೆಗಳನ್ನ ಎತ್ತಿ ಎಸೆಯಬಲ್ಲಷ್ಟು ಶಕ್ತಿ ಇರ್ತದೆ ಅದ್ರ. ಯಾಕೆಂದ್ರೆ ಅದರ ರಕ್ತದಲ್ಲಿರ್ತಕ್ಕಂಥ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನ್ ಇದೆಯಲ್ಲ, ಆ ಹಾರ್ಮೋನು ಇದರಲ್ಲಿ ನಾರ್ಮಲ್ ರೇಂಜ್ಗಿನ್ನ ಏನಿರ್ಬೇಕೋ ಅದರ 50ಕ್ಕಿಂತ 70 ಪಟ್ಟೆ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಅದೇನಾಗುತ್ತೆ, ಅದಕ್ಕೋಸ್ಕರ ಮದ ಬಂದ ಆನೆಯನ್ನ 20 ವರ್ಷದ ಆನೆ ಕಂಡ್ರು, 20 ವರ್ಷದಲ್ಲಿ ಮದ ಬಂದಿರ್ತಕ್ಕಂಥ ಆನೆ ಕಂಡ್ರು, 50 ವರ್ಷದ ಆನೆ ಆದ್ರೂ ದೂರ ಹೊರಟೋಗುತ್ತೆ, ಹತ್ರಕ್ಕೆ ಬರಕ್ ಹೋಗಲ್ಲ. ಸೊ ಅಷ್ಟು ಇರ್ತಕ್ಕಂಥ ಆನೆ. ಬಟ್ ಆದ್ರೂ ಅರ್ಜುನ ನಿಜವಾಗ್ಲೂ ಇದು ಇವತ್ತಿಗೆ 1 ವರ್ಷಗಳಾಗ್ತಾ ಬಂತು. ಇದು ಅವತ್ತು ಘಟನೆ ನಡೆದ ಅರ್ಧ ಗಂಟೆಗೆ ನನಗೆ ಫೋನ್ ಬಂತು. ನಾನು ಇಲಾಖೆ 2001ರಲ್ಲಿ ಬಿಟ್ಟೆ. ಸೊ ಈಗ ನಾನು ನಮ್ಮ ಮಾತೃ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಸೊ ನಿಜಕ್ಕೂ ದುಃಖ ತುಂಬ ತಡಿಲಿಕ್ಕೆ ಆಗಲಿಲ್ಲ ನನಗೆ. ನಮ್ಮ ಹಂಗೂ ಕೂಡ ನಾನು ಅವತ್ತು ಮಂಡ್ಯದಲ್ಲಿ ಆಫೀಸಲ್ಲಿ ಒಂದು ಇನ್ಚಾರ್ಜ್ ಇದ್ದೆ. ಹಂಗೂ ನಮ್ಮ ಸ್ಟಾಫ್ ಒಂದು, ಯಾಕೆ ಸರ್ ಇಷ್ಟೊಂದು ಯಾವುದೋ ಫೋನ್ ಬಂತು, ನೀವು ಇಷ್ಟೊಂದು ಡೌನ್ ಆಗ್ಬಿಟ್ರಿ ಅಂದರು. ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಕೆಲವೆಲ್ಲ. ಯಾಕೆಂದ್ರೆ ಅದರ ಜೊತೆನಲ್ಲಿ 20 ವರ್ಷಗಳಿಗೂ ಕಾಲ ಹೆಚ್ಚು ಸೇವೆಯನ್ನು ನಾವು ಟ್ರೀಟ್ಮೆಂಟ್ ಇರ್ಬೋದು, ಆನೆ ಮಾವುತರ ಜೊತೆ ಆನೆ ಮೇಲೆ ಕೂತು ಕಾರ್ಯಾಚರಣೆಗಳು ಇರ್ಬೋದು ಮಾಡಿದ್ದೀವಿ. ಸೊ ಆಗ್ಬಿಟ್ಟಿದೆ, ಘಟನೆ ಆಗ್ಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಸೊ ಮುಂದೆ ಅದೇ ಥರದ ಅರ್ಜುನ ಹುಟ್ಟಿ ಬಾ ಅಂತ ಹೇಳೋದು ನಮಗೆ ಈಸಿ, ಆದರೆ ಅರ್ಜುನ ಮತ್ತೆ ನಮ್ಗೆ ಸಿಗಲ್ಲ. ಸೊ ಮುಂದೆ ಇಲಾಖೆಗಳಲ್ಲಿ ಇವೆ, ಸಾಹೇಬ್ರು ಹೇಳಿದಂಗೆ ಬೇಕಾದಷ್ಟು ಆನೆಗಳಿವೆ, ಆದರೆ ಅದನ್ನ ಅರ್ಜುನನ ಥರ ರೆಡಿ ಮಾಡಬೇಕಾಗಿದೆ. ಒಳ್ಳೊಳ್ಳೆ ಮಾವುತರುಗಳಿಗೆ ಈಗ ನಮ್ಮ ಸಣ್ಣಪ್ಪನಿಗೆ ನಿಜವಾಗ್ಲೂ ಅವನ್ನ ಬೇರೆ ಯಾವುದೋ ಆನೆ ಕೊಟ್ಟು ಅಥವಾ ಏನಪ್ಪ ಆನೆಯನ್ನು ಕೊಡದೆ ಈಗ ಸುಮ್ಮನೆ 5 ಲಾಖ ಮುಗಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅವನು ಕೊಟ್ಟರೆ ನಿಜವಾಗ್ಲೂ ಒಂದು ಆನೆಯನ್ನ ತುಂಬ ಒಂದು ದಸರಾಕ್ಕೆ ತಂದು ಅಂಬಾರಿನ ಅವನು ಉಳಿಸ್ತಾನೆ. ಸೊ ಆ ಕೆಪಾಸಿಟಿ ಇದೆ, ನೋಡಿ ಆಯ್ಕೆ ಮಾಡಿ ಕೊಡಬೇಕದು. ಸೊ ಅದು ಮುಂದೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಅದೆಲ್ಲ ಮಾಡ್ತಾರೆ ಅಂತ ನಾನಾದ್ರೂ ಭಾವಿಸಿ. ಆನೆಗಳ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ನನಗೆ 1 ಅವರಲ್ಲ, 1 ದಿನವೆಲ್ಲ ಬೇಕಾದರೂ ಅರ್ಜುನ, ಅಭಿಮನ್ಯು. ಸೊ ಖಂಡಿತ ಯಾಕೆಂದ್ರೆ ಅನುಭವನೇ ಬೇರೆ. ಅರಣ್ಯ ಇಲಾಖೆಯಲ್ಲಿ 21 ವರ್ಷದಲ್ಲಿ ಆಲ್ಮೋಸ್ಟ್ 1000ಕ್ಕೂ ಹೆಚ್ಚು ಶವ ಪರಿಶೀಲನೆ ಮಾಡಿದ್ದೀವಿ. ಹುಲಿ ಇರ್ಬೋದು, ಕಾಡಾನೆ ಇರ್ಬೋದು, ಗಾಡಿ ಇರ್ಬೋದು, ಚಿರತೆ ಇರ್ಬೋದು, ಕ್ಯಾಪ್ಚರ್ಗಳು ಮಾಡಿದ್ದೀವಿ. ಒಂದು 85 ಆನೆ ಇರ್ಬೋದು, 15-16 ಸಾಹೇಬರು, ನಮ್ಮ ಬಾಲಚಂದ್ರ ಸಾಹೇಬ್ರು ಅಂತ ಸಾಹೇಬ್ರುಗಳು ನಮ್ಮ ಹಿಂದೆ ನಿಂತುಬಿಟ್ಟು, ಡಾಕ್ಟ್ರೆ ನಾನು ಅಷ್ಟೇ ಅವ್ರು ಹೇಳ್ತಿದ್ರು, ಅವರು ನೀವೇನು ತಲೆ ಕೆಡಿಸ್ಕೊಬಿಡಿಯಪ್ಪ, ನಾನು ಇದೀನಿ ಡಾಕ್ಟ್ರೆ, ಇವು ಗೋಯೇಟು. ಅದೇನಾಗುತ್ತೆ, ಆ ಥರ ನಮಗೆ ನೀವು ಸಪೋರ್ಟನ್ನು ಕೊಟ್ಟರೆ ಎಂಥ ಕಾರ್ಯಾಚರಣೆ. ನಾನು ಆ್ಯಕ್ಚುಲಿ 2017ರಲ್ಲಿ ಅರ್ಜುನಿಗೆ ಏನು ಫ್ಲೆಕ್ಸ್ ಹಾಕಿದ್ರೆ ಆ ಫ್ಲೆಕ್ಸ್ ನನಗಿರ್ಬೇಕಿತ್ತು. 2017ರಲ್ಲಿ ಉಮ್ರಾಣಿಯಲ್ಲಿ ಸಾಹೇಬ್ರೆ ಭದ್ರಾವತಿನಲ್ಲಿ DCF ಆಗಿದ್ರು. ಅವಾಗ 2017ರಲ್ಲಿ ಮೊದಲನೇ ಆನೆ ಮೂರೇ ದಿನಕ್ಕೆ ಹಿಡಿದ್ವಿ. ಆದರೆ ಆಕ್ಚುಲಿ ಮನುಷ್ಯನಿಗೆ ಹೊಡೆದಿದ್ದಂತ ಆನೆ ಅದು ನಮ್ಮ ಕಣ್ಣಿಗೆ ಬೀಳ್ತಾ ಇರಲಿಲ್ಲ. ಸೊ ಆವಾಗ ಒಂದು
ನಮ್ಮ ಹತ್ರ ಇದ್ದಂಥ ಏನು ಔಷಧಿ ಮೆಟಾರ್ಫಿನ್ ಹೈಡ್ರೋಕ್ಲೋರೈಡ್ ಅಂತ ಏನು ಹೇಳ್ತೀವಿ ಆ ಮೆಡಿಸಿನ್ ನಮ್ಮ ಹತ್ರ ಖಾಲಿ ಆಗ್ಬಿಟ್ಟಿದೆ. ಆದರೂ ಸಾಹೇಬರು PCCF ಅವರು ಬಲವಂತದ ಮೇಲೆ ಆ ಆನೆ ಹಿಡಿಲೇಬೇಕು ಅಂದರು. ಕೊನೆಗೆ ಬೇರೆ ಯಾವುದೋ ಮೆಡಿಸಿನ್ ತರಿಸಿ ಡಾಟ್ ಮಾಡಿದ್ದೀವಿ. ಡಾಟ್ ಮಾಡಿ ಅರ್ಧ ಗಂಟೆ ಆದರೂ ನಾವೆಲ್ಲ ಒಳಗಡೆ ಇದ್ದೀವಿ. ಆದರೆ ಡಾಟ್ ಮಾಡುವಾಗ 3 ಜನ ಮಾತ್ರ ಒಳಗಡೆ ಹೋಯ್ತೀವಿ ಸರ್, ನೀವು ಯಾರು ಬರಬೇಡಿ, ಯಾಕೆಂದ್ರೆ ಅದು ಒಂದು ಚೂರು ಸೌಂಡ್ ಕೇಳಿದ್ರೆ ಆನೆ ಓಡ್ಬಿಡ್ತದೆ ಸರ್, ನಮ್ಮ ಕೈ ಸಿಕ್ಕಲ್ಲ ಅಂತೇಳಿ ನಮ್ಮ ವೆಂಕಟೇಶು ಮತ್ತು ಅಕ್ರಮ್ ಅಲ್ಲಿ ಲೋಕಲ್ ಸ್ಟಾಫ್ ಯಾರೋ ಏರಿಯಾ ಗೊತ್ತಿರ್ತಕ್ಕಂಥ ಒಬ್ಬ ಲೋಕಲ್ ಸ್ಟಾಫ್ ಅವ್ರನ್ನ ಕರ್ಕೊಂಡು 3 ಜನ ಹೋದ್ರು. ನಾವು ಆನೆ ನಮ್ಮ ಸಾಕಾನೆಗಳು ಇಟ್ಕೊಂಡು ಕಾಡು ಮಧ್ಯದಲ್ಲಿ ನಾವಿದ್ದೀವಿ. ಡಾಟ್ ಆಗಿದೆ, 15 ನಿಮಿಷ ಆಯಿತು ಸರ್, ನೀವು ಬಂದ್ಬಿಡಿ ಸರ್ ಅಂತ ಅಂದ ವೆಂಕಟೇಶ್ ಫೋನ್ ಮಾಡಿ. ನಾವು ಆವಾಗ ಒಂದು ಆನೆಗಳನ್ನೂ ಅಲ್ಲೇ ನಿಲ್ಲಿಸಿ, ಯಾಕೆಂದ್ರೆ ಅದು ಆನೆಗಳು ಬಂದರೆ ಸ್ವಲ್ಪ ಆ ಸೌಂಡ್ಗೆ ಹೋಗ್ಬಿಡ್ತಾವ ಕಾಡಾನೆಗಳು. ಹಾಗಾಗಿ ಆನೆಯನ್ನು ಅಲ್ಲೇ ನಿಲ್ಲಿಸಿ ನಾನು ಇನ್ನೊಬ್ಬ 3 ಜನ ಒಟ್ಟು ನಮ್ಮ ಇಬ್ಬರು ಮಾವತರು ನಾನು ಹೊರಟ್ವಿ. ಆ ಆನೆ ಹತ್ರ ಹೋದಾಗ ನಮ್ಮ ಕರ್ಕೊಂಡು ಹೋದ್ರು ನಮ್ಮ ವೆಂಕಟೇಶು ಅಕ್ರಮ್ ಇಬ್ರು. ವೆಂಕಟೇಶ್ ಕೂಡ ಈಗ ತಮ್ಗೆ ಗೊತ್ತು ಆಲೂರಿನಲ್ಲಿ ಸತ್ತಂತ ನಮ್ಮ ಶಿಷ್ಯ. ಆನೆ ಅದು ಹೊಡೆದು ಡಾಟ್ ಮಾಡಿ 15 ನಿಮಿಷ ಆಗಿದೆ. ಸಾಮಾನ್ಯವಾಗಿ 10 ರಿಂದ 15 ನಿಮಿಷಕ್ಕೆ ಆನೆ ಮಲಗುತ್ತೆ. ಇಂಜೆಕ್ಷನ್ ನಾವು ಏನೇ ಔಷಧಿ ನಾವು ಉಪಯೋಗಿಸ್ತೀವಿ ಮಲಗ್ಬಿಡ್ತೀವಿ. ಆದರೆ ಅದು ಮಲಗೇ ಇಲ್ಲ ಸರ್. ನೋಡಿ ಸರ್ 15 ನಿಮಿಷ ಆಯಿತು ಮಲಗೇ ಇಲ್ಲ. ಹಂಗಾರೆ ಏನೋ ಪ್ರಾಬ್ಲಮ್ ಆಗಿದೆಯಪ್ಪ, ಇರಿ ನೋಡೋಣ ಅಂದ್ಬಿಟ್ಟು ನಾನು ಅದ್ರ ಹಿಂದೆ ಹೆಚ್ಚು ಕಡಿಮೆ ಒಂದು ನಮ್ಮ ಹೊರಗಡೆ ಏನು ಆ ಜೀಪ್ ನಿಂತಿದ್ದ, ಆ ಜೀಪ್ನಿಂದ ಅಲ್ಲಿ ಆನೆ ನಿಂತಿದ್ದೆ, ನಾವು ಇಲ್ಲಿ ನಿಂತಿದ್ದೀವಿ. ಅದು ನಮ್ಮನ್ನು ನೋಡಿದ್ರು ಕೂಡ ಏನು ಬೇಕಾದ್ರೂ ಆಗ್ಬೋದು. ಬಟ್ ನಾವು ಸ್ವಲ್ಪ ಡಲ್ನೆಸ್ ಆಗಿತ್ತು, ಸ್ವಲ್ಪ ಸೊಂಟ್ಲಿ ಕೆಳಗಡೆ ಬಿಟ್ಟಿದೆ. ನೋಡೋಣ ಇರಪ್ಪ ಇನ್ನೊಂದು 5 ನಿಮಿಷ ಕಾಯೋಣ ಅಂತೇಳಿ ನಾನು 3-4 ದಿನನೂ ಅಲ್ಲೇ ನಿಂತ್ಕೊಂಡು ಒಂದು ಪೊದೆ ಮರೆ ಮಾಡಿ ನೋಡೋದು. ಯಾಕೆಂದ್ರೆ ನೇರ ನೋಡಿ ಆಮೇಲೆ ಅಟ್ಟಿಸ್ಕೊಂಡು ಬಂದ್ರೆ ತುಂಬ ಕಷ್ಟ. ಯಾರೆಲ್ಲೆಲ್ಲಿ ನೋಡೋಗ್ಬಿಡ್ತೀವೋ ನಮ್ಗೆ ಹೇಳೋಕ್ಕಾಗಲ್ಲ ಆ ಟೈಮಲ್ಲಿ. ಕಾದ್ರೂ 10 ನಿಮಿಷ ಆಯಿತು, 15 ನಿಮಿಷ ಆಯಿತು, ಮತ್ತೆ ಆಲ್ಮೋಸ್ಟ್ ಅರ್ಧ ಗಂಟೆ ಆಗೋಯ್ತು. ಡಾಟ್ ಆಗಿ ಮಲ್ಗೆ ಇಲ್ಲ. ಕೊನೆಗೆ ಅದು ಸೊಂಡ್ಲೆತ್ತಿ ಬಿದಿರು ರೆಂಬೆನ ಮುರಿಲಿಕ್ಕೆ ಶುರು ಮಾಡ್ತು. ನಾನು ಆವಾಗ ಹೇಳಿದೆ ಇದು ಡಾಟಾ ಆಗಿಲ್ಲಪ್ಪ, ಡಾಟಾ ಆಗಿದೆ ಬಟ್ ಆದರೆ ಮೆಡಿಸಿನ್ ಏನು ವರ್ಕ್ ಆಗಿಲ್ಲ, ಮೆಡಿಸಿನ್ ಏನೋ ಒಂದು ನಮ್ಮದು ಅದು ಪ್ರಾಬ್ಲಮ್ ಆಗಿದೆ ಅಂತೇಳಿ ಆಮೇಲೆ ನಿಧಾನಕ್ಕೆ ಹೆಜ್ಜೆ ಇಡ್ತಾ ಹೋಯ್ತು. ನಾವೆಲ್ಲ ಏನು ಮಾಡಿದ್ವಿ, ಆನೆಯವ್ರಿಗೆಲ್ಲ ಮೆಸೇಜ್ ಕೊಟ್ವಿ. ಆನೆಯವರು ಬಂದರು. ಆನೆ ಸ್ಲಗೀಸ್ ನಿಧಾನಕ್ಕೆ ಒಂದೊಂದು ಹೆಜ್ಜೆ ಇಡೋಕು ಒಂದೊಂದು ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ನಿಧಾನಕ್ಕೆ ಹೆಜ್ಜೆ ಇಡ್ತಾ ಇತ್ತು. ನಾನು ಒಂದು ಕಾತರ ನನಗೆ ಎಲ್ಲಿ ಬಿದ್ದೋದು, ನಾಳೆ ಬಿದ್ದಾಗ ಬೀಳುವಾಗ ನಾವೇನು ಮಾಡ್ತೀವಿ, ಪೊಸಿಷನ್ ನೋಡ್ತೀವಿ. ಯಾಕೆಂದರೆ ತಲೆ ಕೆಳಕಾಗಿ ಹಳ್ಳಕ್ಕೆ ಬಿದ್ದುಬಿಟ್ರೆ ಆನೆ ಅದು ಅಲ್ಲೇ ಕೊಲಾಪ್ಸ್ ಆಗ್ಬಿಡ್ತದೆ. ಡಾಟ್ ಆದ ತಕ್ಷಣ ನಾವು ಆನೆ ಹಿಂದೆನೇ ಇರಬೇಕು. ಮಾವತ ಆಗಲಿ, ಕವಾಡಿ ಆಗಲಿ, ಒಂದು 2 ಸ್ಟಾಫ್ ಆಗಲಿ, ಯಾರಾದರೂ ಜೊತೆಲಿ ಇರ್ಬೇಕು. ಯಾಕೆಂದರೆ ಅದು ನಡೀತಕ್ಕಂಥ ದಾರಿ ಹಳ್ಳ ಆಗಿದ್ದು ಆ ಟೈಮ್ನಲ್ಲಿ ಏನಾರ ಕೆಳಗಡೆ ಬಿದ್ದರೆ ತಲೆಯಿಂದ ಡೌನ್ವರ್ಡ್ಸ್ ಆಗಿ ಬಾಡಿ ಮೇಲಕ್ಕೆ ಹಾಕ್ಬಿಟ್ರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆನೆ ಕೊಲಾಪ್ಸ್ ಆಗ್ಬಿಡ್ತದೆ. ಯಾಕೆಂದರೆ ಒಳಗಡೆ ಹೊಟ್ಟೆನಲ್ಲಿರ್ತಕ್ಕಂಥ ಕರಳು ಬಳ್ಳಿ ಏನು ಕರಳುಗಳು ಮತ್ತೊಂದು ಏನಿದೆ ಅದು ಹೆಚ್ಚು ಕಮ್ಮಿ 85-90 ಅಡಿ ಉದ್ದ ಇದೆ. ತಿಂದಿರ್ತಕ್ಕಂಥ ಆಹಾರ ಎಲ್ಲ ಹೇಳಿ ಶ್ವಾಸಕೋಶದ ಮೇಲೆ ಪ್ರೆಸರ್ ಬೀಳ್ತದೆ. ಬಿದ್ದ ತಕ್ಷಣ ಇಮಿಡಿಯೇಟ್ ಉಸಿರಾಟಕ್ಕೆ ತೊಂದರೆ ಆಗಿ ಸತ್ತೋಗ್ಬಿಡ್ತದೆ. ಆ ದಿಕ್ಕಿನಲ್ಲಿ ನಾವು ಡಾಟ್ ಆದ ತಕ್ಷಣ ಜೊತೆನಲ್ಲೇ ಇರ್ತೀವಿ. ಅದೆಲ್ಲೇ ಹೋದ್ರು ನಾವು ನಡ್ಕೊಂಡು ಹೋಗ್ತಾ ಇದ್ದೆ. ಸಣ್ಣದಾಗಿ ಹೆಜ್ಜೆ ಆಗ್ತಾ ಇದೆ. ನಾನು ಕುತೂಹಲಕ್ಕೆ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಹಳ್ಳ, ನೀರು ಹರಿಯೋ ಹಳ್ಳ, ಒಂದು 300-400 ಮೀಟ್ರ್ ಹೋಯ್ತು. ನನ್ನಿಂದ ನಮ್ಮ ಅಕ್ರಮ್ ಇದ್ದಾನೆ. ಅಕ್ರಮಿಂದ 20 ಅಡಿ ದೂರದಲ್ಲಿ ನಮ್ಮ ಸಾಕಿರೋ ಆನೆ ಮಾವತರು ಎಲ್ಲರೂ ಇದ್ದಾರೆ. ಹಳ್ಳದಲ್ಲೇ ಹೋಗ್ತಾ ಇದ್ದೇವೆ. ಬಂಡೆ ನೀರು ಹರಿದಿರೋ ಹಳ್ಳ. ಆಲ್ ಆಫ್ ಎ ಸಡನ್ನು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಹಿಂದೆ ತಿರುಗಿ ಒಂದು ಸಾರಿ ಸೊಂಟದಲ್ಲಿ ಅಂತು. ಇನ್ನು ಮೋಸ್ಟ್ಲಿ ಇನ್ನೊಂದು 3-4 ಅಡಿ ದೂರದಲ್ಲಿ ನಾನು ಎಸ್ಕೇಪ್ ಆದೆ. ನನ್ನಿಂದ ನಮ್ಮ ಅಕ್ರಮ್ ಇದ್ದು ಅವನ ಹತ್ರ ಗನ್ ಇದ್ದಿದ್ದರಿಂದ ಏರ್ ಫೈರ್ ಮಾಡಿದ್ರಿಂದ ಆನೆ ವಾಪಸ್ ತಿರುಗ್ತು. ಇಲ್ಲಾಂದರೆ ಫಸ್ಟ್ ನಾನು ಔಟು, ಆಮೇಲೆ ನಮ್ಮ ಅಕ್ರಮನ್ನು ಬಿಡ್ತಿರ್ಲಿಲ್ಲ. ಯಾಕೆಂದರೆ ಇವರು ಇನ್ನೂ 20 ಅಡಿ ದೂರದಲ್ಲಿ ಅವ್ರ ಆನೆ. ಅವರು ಆನೆ ತಗೊಂಡು ಬರೋಷ್ಟೊಳಗೆ ಇದು ಹೊಡೆದ್ಬಿಟ್ಟು ಹೊರಗಿರ್ತದೆ. ಅಂತಂಥ ಪರಿಸ್ಥಿತಿಗಳೆಲ್ಲ ನೋಡಿದ್ದೀವಿ ನಾವು. ಅದೊಂದು ಆ ಥರ ಇನ್ಸಿಡೆಂಟ್ಸ್ಗಳು ಆಗ್ತವೆ. ಬಟ್
ಅದು ಸದ್ಯಕ್ಕೆ ಏನೂ ಆಗಲಿಲ್ಲ, ಎಸ್ಕೇಪ್ ಆದ್ವಿ, ಏರ್ ಫೇರ್ ಆಯಿತು. ಆನೆ ಸದ್ಯ ನಮ್ಮ ಪುಣ್ಯಕ್ಕೆ ಅದು ವಾಪಸ್ ತಿರುಗ್ಬಿಡ್ತು, ಬಚಾವಾಗಿ ಬಂದ್ವಿ. ಕೊನೆಗೆ ರಾತ್ರಿ 8 ಗಂಟೆ ಅದು ಸಾಹೇಬ್ರೇ ಇದ್ರು, ಬಿಡಲಿಲ್ಲ ಅದನ್ನ ಆನೆನ. 8 ಗಂಟೆ ಆದ್ರೂ ಕೂಡ ಬೆಳಗ್ಗೆ 8 ಗಂಟೆಗೆ ಹೋಗಿರೋ ನಾವು ತಿಂಡಿ ತಿಂದು ಸಾಯಂಕಾಲ 8 ಗಂಟೆಗೆ ಕ್ಯಾಪ್ಚರ್ ಮಾಡಿ ತಂದು ನಿಲ್ಲಿಸಿದ್ವಿ ಅದು. ಅಂತಂತ ಘಟನೆಗಳ ಆಗ್ತವೆ. ಏನ್ ಬೇಕಾದ್ರೆ ಹಾಕ್ಬೋದು. ಆನೆ ಮೇಲೆ ಕೂತು ನಾವು ಹೋಗಿ ವಾಪಸ್ ಬರೋವರೆಗೆ ಮಾತ್ರ, ಬಂದ ಮೇಲೆ ಅಷ್ಟೇ ನಾವು ಬಂದಿದ್ದೀವಿ ಅಂತ. ಬರೋವರೆಗೂ ಯಾರೂ ಗ್ಯಾರಂಟಿ ಇಲ್ಲ ಅಲ್ಲಿ. ಅಷ್ಟೊಂದು ಕಾರ್ಯಾಚರಣೆ ಅಂದ್ರೆ ಅಲ್ಲಿ ಏನ್ ಬೇಕಾದ್ರೂ ಹಾಕೋದು, ಯಾರು ಬಲಿದಾನ ಬೇಕಾದ್ರೂ ಹಾಕೋದು, ಅಷ್ಟು ಇದಿದೆ ಅದ್ರಲ್ಲಿ. ನಮ್ಗೇನಂತ ಅಂದ್ರೆ ನಮ್ಮ ಬಾಲಚಂದ್ರ ಸರ್ ನಾನು ಹೇಳ್ದಂಗೆ ಬೆಂತಟ್ಟವ್ರು, ಹೋಗ್ರಿ ನಿಮ್ ಡ್ಯೂಟಿ ನೀವು ಮಾಡ್ಕೊ ಬನ್ನಿ ಅನ್ನೋರ್ದು. ನಾನಿದ್ದೀನಿ ಡಾಕ್ಟ್ರೆ, ನಿಮ್ಗೆ ಏನ್ ತೊಂದರೆ ಆದ್ರೂ ನಾನಿದ್ದೀನಿ, ನೀವು ಹೋಗಿ. ಆ ಥರ ಇದ್ದಾಗ ನಮ್ಗೆ ಹುಮ್ಮಸ್ಗಳು ಜಾಸ್ತಿ ಆಗ್ತವೆ. ಆ ಸಂದರ್ಭದಲ್ಲಿ ಫೋನ್ ಮಾಡಿದಾಗ, ಡಾಕ್ಟ್ರೆ ನೀವೇನು ಹೆದರ್ಕೋಬೇಡಿ, ಒಂದು ಹೊರಡು ಹೇಳ್ಬಿಟ್ರು, ಈ ಒಂದು ಕಾಡಾನೆ ಸತ್ರು ಪರವಾಗಿಲ್ಲ, ನೀವು ಅದನ್ನ ಕ್ಯಾಪ್ಚರ್ ಮಾಡಲೇಬೇಕು. ಬಟ್ ಯಾವುದೇ ವೈದ್ಯಾಧಿಕಾರಿಗಳು ಯಾರನ್ನೂ ಸಾಯಿಸಕ್ಕೆ ಆಗಲಿ ಆನೆ ಸಾಯಿಸಕ್ಕೆ ಇಷ್ಟಪಡಲ್ಲ. ಬಟ್ ಆದ್ರೆ ಅವ್ರು ಹೇಳೋದು ಏನಂದ್ರೆ, ನಮಗೆ ನಿಮ್ಮ ಬೆನ್ನಿಂದ ನಾವಿದ್ದೀವಿ, ಒಟ್ನಲ್ಲಿ ಕ್ಯಾಪ್ಚರ್ ಮಾಡಿ ಬಿಡಬೇಡಿ. ಕೊನೆಗೆ 7:30 8 ಗಂಟೆ ರಾತ್ರಿ ತಂದು ನಿಲ್ಲಿಸ್ತು. ನಿಲ್ಸಾದ್ಮೇಲೆ ಅದು ದೊಡ್ಡ ಪ್ರೋಸೆಸ್ ಆಯಿತು. ಪುನಃ ನಾವು ಅದು ನಿಲ್ಲಿಸಿ ಸುಸ್ತಾಗಿ ಬಂದಿದ್ದೀವಿ, ಕ್ಯಾಂಪ್ ಹೋಗಿ ಊಟ ಮಾಡ್ತಿದ್ದೀವಿ, ಮತ್ತೆ ಫೋನ್ ಬಂತು, ಸರ್ ಆನೆ ಬಿದ್ದೋಯ್ತು. ಮತ್ತೆ ಅರ್ಧ ಗಂಟೆಗೆ ವಾಪಸ್ ಬಂದ್ವಿ. ನಾವು ಅಲ್ಲಿ ಅದು ಕಟ್ಟಾಕಿರೋ ಜಾಗನೇ ಬೇರೆ, ನಾವು ಹೋಗಿರೋ IB ಹೆಚ್ಚು ಕಮ್ಮಿ 30-40 ಕಿಲೋಮೀಟರ್ ಇದೆ. ಪುನಃ ವಾಪಸ್ ಬಂದು ಅಷ್ಟೊತ್ತು ರಾತ್ರಿಲಿ ಅದಕ್ಕೆ ಡ್ರಿಪ್ ಹಾಕಿ ಏಳಿಸಿ ಅದನ್ನ ಮೇಲಕ್ಕೆ. ಇನ್ನು ಅಷ್ಟೊತ್ತು ರಾತ್ರಿ ಎಲ್ಲಿ ಹೋಗೋದು, ಅಲ್ಲೇ ಮಾವುತರ್ದು ನಮ್ಮ ಆನೆ ಮೇಲೆ ಹಾಕ್ತೀವಲ್ಲ ಗಾದಿ ನಮ್ದ, ಅದನ್ನೇ ಹಾಕೊಂಡು ಮೇಲೆ ಅಲ್ಲೇ ಆನೆ ಪಕ್ಕದಲ್ಲೇ ಬಂದು ಈ ಥರ ಎಲ್ಲ ಆಗ್ತವೆ, ಸಹಜ, ಅದು ಏನೂ ಮಾಡ್ಲಿಕ್ಕಾಗಲ್ಲ. ಸೊ ಇವತ್ತು ನಿಜಕ್ಕೂ ನನಗಂತೂ ತುಂಬ ಖುಷಿ ಆಗುತ್ತೆ. ಈ ಒಂದು ದಿವಸ ಅರ್ಜುನನ್ನು ನಾವು ನೆನ್ಕೊಳ್ತಾ ಇದ್ದೀವಿ. ಸೊ ಮುಂದೆ ಅರಣ್ಯ ಇಲಾಖೆನೂ ಕೂಡ ಖಂಡಿತ ಏನಾದ್ರು ಒಂದು ಸ್ಟ್ಯಾಚ್ಯೂನ ಮಾಡಿ ಜನರು ನೆನಪಿನಲ್ಲಿ ಉಳ್ಕೊಳ್ಳೋವಷ್ಟು ಕಾರ್ಯಕ್ರಮನ ಮಾಡ್ತಾರೆ ಅಂತೇಳಿ ನಾನು ಭಾವಿಸುತ್ತಾ ಒಂದೆರಡು ಮಾತನ್ನ ಧನ್ಯವಾದಗಳು ಸರ್.